ಹತ್ಯೆಗೂ ಮುನ್ನ ಹನಿ ಟ್ರ್ಯಾಪ್, ಹತ್ಯೆ ಬಳಿಕ ಚರ್ಮ ಸುಲಿದು ದೇಹವನ್ನ ಪೀಸ್ ಪೀಸ್ ಮಾಡಿದ ಹಂತಕರು, ಚೀಲ ಒಯ್ಯುತ್ತಿರುವ ಆರೋಪಿಗಳ ದೃಶ್ಯ ಸೆರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು GM ಪವಿತ್ರ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದ ಬಾಂಗ್ಲಾದೇಶದ ಸಂಸದನ ಭೀಕರ ಹತ್ಯೆ ಕುರಿತು ಒಂದೊಂದೇ ಶಾಕಿಂಗ್ ವಿಚಾರಗಳು ಹೊರಬರ್ತಾ ಇದೆ. ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಹಂತಕರು ಸಂಸದನ ಕತ್ತು ಹಿಸುಕಿ ಕೊಂದು ದೇಹದ ಭಾಗಗಳನ್ನ ತುಂಡರಿಸಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಕೋಲ್ಕತ್ತಾದ ಬೇರೆ ಬೇರೆ ಸ್ಥಳಗಳಲ್ಲಿ ಬಿಸಾಕಿರುವ ವಿಚಾರ ಈಗ ಬಹಿರಂಗ ಆಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಸಂಸದ ಯಾರು, ಯಾಕೆ ಅವನನ್ನು ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ರು, ಈ ಎಲ್ಲಾ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಈತ ಬಾಂಗ್ಲಾದೇಶದ ಅವಾಮಿ ಲೀಗ್ ಪಕ್ಷದ ನಾಯಕ. ಹೆಸರು ಅನ್ವರುಲ್ ಅಜೀಮ್ ಅನಾರ್. ವೈದ್ಯಕೀಯ ಚಿಕಿತ್ಸೆಗೆ ಅಂತ ಮೇ 12ಕ್ಕೆ ಕೋಲ್ಕತ್ತಾಗೆ ಬಂದಿದ್ರು. ತಮ್ಮ ಗೆಳೆಯ ಗೋಪಾಲ್ ಬಿಸ್ವಾಸ್ ಜೊತೆ ಉಳ್ಕೊಂಡಿದ್ರು. ಸ್ವಲ್ಪ ದಿನಗಳ ನಂತರ ಅಂದ್ರೆ ಮೇ 17ಕ್ಕೆ ಇವರು ನಾಪತ್ತೆಯಾಗಿದ್ದು ಗೊತ್ತಾಗುತ್ತೆ. ಕೊನೆಯ ಬಾರಿ ಇವರನ್ನ ಮೇ 13ರಂದು ಕೋಲ್ಕತ್ತಾದ ನ್ಯೂ ಟೌನ್ ಸಂಜೀವ್ ಗಾರ್ಡನ್ಸ್ ನ BU ಬ್ಲಾಕ್ ನ ಫ್ಲಾಟ್ ಸಂಖ್ಯೆ 56ರಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಅದೇ ಕೊನೆ, ಮತ್ತೆಲ್ಲೂ ಕೂಡ ಇವರು ಯಾರ ಕಣ್ಣಿಗೂ ಬೀಳಲಿಲ್ಲ. ಗೋಪಾಲ್ ಬಿಸ್ವಾಲ್ ಇವರೇ ಪೊಲೀಸ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆದ್ರೆ ಅಷ್ಟರಲ್ಲಿ ಸಂಸದರ ಕೊಲೆ ಆಗೋಗಿರುತ್ತೆ. ಸಂಸದರನ್ನ ಕೊಲೆ ಮಾಡಿದ್ದು ಯಾರು, ಯಾಕೆ ಕೊಲೆ ಮಾಡಿದ್ರು, ಈ ಪ್ರಶ್ನೆಗಳನ್ನ ಹುಡುಕ್ತಾ ಹೊರಟ ಕೋಲ್ಕತ್ತಾ ಹಾಗೂ ಢಾಕಾ ಪೊಲೀಸರಿಗೆ ಮೊದಲಿಗೆ ಓರ್ವನ ಸುಳಿವು ಸಿಗತ್ತೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದಿದ್ದ ಜಿಹಾದ್ ಹವಾಲ್ದಾರ್ ಕೋಲ್ಕತ್ತಾ ಪೊಲೀಸರಿಗೆ ಸಿಕ್ಬೀಳ್ತಾನೆ. ತನಿಖೆ ವೇಳೆ ಸಂಸದ ಅನಾರ್ ಅವರನ್ನ ಬರ್ಬರವಾಗಿ ಹತ್ಯೆಗೈದಿರೋದಾಗಿ ಹವಾಲ್ದಾರ್ ಒಪ್ಕೊಂಡಿದ್ದಾನೆ. ಈತ ಕೊಲೆಯಲ್ಲಿ ಭಾಗಿಯಾಗಿರೋದಾಗಿ ಹಾಗೂ ದೇಹವನ್ನ ತುಂಡು ತುಂಡು ಮಾಡಿದ ಆ ದೇಹವನ್ನ ಎಸೆಯೋಕೆ ಸಹಾಯ ಕೂಡ ಮಾಡಿರೋದಾಗಿ ಒಪ್ಕೊಳ್ತಾನೆ. ಆತ ಒಂದೊಂದಾಗಿ ಕೊಲೆಯ ರಹಸ್ಯಗಳನ್ನ ಸಹ ಬಾಯ್ಬಿಡ್ತಾನೆ. ಅಲ್ಲದೆ ಈತನ ಜೊತೆಗೆ ಇನ್ನೂ ಸಹ 4 ಬಾಂಗ್ಲಾದೇಶಿಗಳ ಹೆಸರನ್ನು ಸಹ ಈತ ಹೊರ ಹಾಕ್ತಾನೆ. ಅವರಲ್ಲೇ ಒಬ್ಬ ಅಖ್ತರುಜ್ಜಮಾನ್ ಶಾಹೀನ್. ಹಾಗೆ ನೋಡಿದ್ರೆ ಮೇ 13ರಂದು ಅನಾರ್ ತಾವಾಗೆ ಕೋಲ್ಕತ್ತಾದ ನ್ಯೂ ಟೌನ್ ನ ಫ್ಲಾಟ್ಗೆ ಬಂದಿರೋದಿಲ್ಲ. ಅವರನ್ನ ಅಲ್ಲಿಗೆ ಕರ್ಸ್ಕೊಳ್ಳಲಾಗಿರುತ್ತೆ. ಹಾಗೆ ಕರ್ಸ್ಕೊಂಡವನೇ ಬಾಂಗ್ಲಾದೇಶ ಮೂಲದ ಅಮೆರಿಕ ನಿವಾಸಿ ಉದ್ಯಮಿ ಅಖ್ತರುಜ್ಜಮಾನ್ ಶಾಹೀನ್. ಹಾಗೆ ಅನಾರ್ನನ್ನ ಕರ್ಸ್ಕೊಳ್ಳೋಕೆ ಆತ ಬಳಸಿದ್ದು ತನ್ನ ಗೆಳತಿ ಶಿಲಾಸ್ತಿ ರೆಹಮಾನ್ ಅನ್ನ. ಈ ಇಡೀ ಪ್ರಕರಣದ ಕಿಂಗ್ ಪಿನ್ ಈ ಅಖ್ತರುಜ್ಜಮಾನ್ ಶಾಹೀನ್ ಹಾಗೂ ಶಿಲಾಸ್ತಿ ರೆಹಮಾನ್. ಈತ ಸಂಸದ ಅನಾರ್ ಅವರ ಫ್ರೆಂಡ್ ಕೂಡ ಹೌದು. ಶಾಹೀನ್ಗೂ ಸಂಸದ ಅನಾರ್ಗೂ ವ್ಯವಹಾರಿಕ ಸಂಘರ್ಷ ಇತ್ತು. ಸೊ ಸಂಸದನನ್ನ ಕೊಲೆ ಮಾಡೋ ಪ್ಲಾನ್ ಕೂಡ ಈತ ಮಾಡಿದ್ದ. ಈ ಹತ್ಯೆ ಮಾಡೋಕೆ ಈಗಾಗಲೇ ಪೊಲೀಸರ ಬಳಿ ಸಿಕ್ಕಾಕೊಂಡಿದ್ದಾನಲ್ವಾ, ಅವನಿಗೆ 5 ಕೋಟಿ ರೂಪಾಯಿ ಹಣವನ್ನು ಸಹ ಕೊಟ್ಟಿದ್ದ. ಸಂಸದನನ್ನ ಹನಿ ಟ್ರ್ಯಾಪ್ ಮಾಡಿಸಿ ನಂತರ ಕೊಲೆ ಮಾಡಿದ್ದಾರೆ. ಶಿಲಾಸ್ತಿ ರೆಹಮಾನನ್ನ ಬಳಸಿಕೊಂಡು ಸಂಸದ ಅನಾರ್ಗೆ ಆಮಿಷ ಒಡ್ಲಾಗಿದೆ. ಈಕೆಯನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಹವಾಲ್ದಾರ್ ಸೇರಿದಂತೆ ಬಾಂಗ್ಲಾದ 4 ಜನ ಅಕ್ರಮ ವಲಸಿಗರನ್ನ ಈಗಾಗಲೇ ಬಂಧಿಸಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ಜಿಹಾದ್ ಹವಾಲ್ದಾರ್. ಈತ ವೃತ್ತಿಯಲ್ಲಿ ಕಟುಕ. ಅಕ್ರಮವಾಗಿ ಭಾರತವನ್ನ ಪ್ರವೇಶಿಸಿದ್ದ ಈತ ತನ್ನ ಗುರುತನ್ನ ಮರೆಮಾಚಿ ಮುಂಬೈನಲ್ಲೇ ನೆಲೆಸಿದ್ದ. ಕೆಲವೊಂದಿಷ್ಟು ತಿಂಗಳ ಹಿಂದೆ ಅನಾರ್ನನ್ನ ಕೊಲೆ ಮಾಡೋಕೆ ಕೋಲ್ಕತ್ತಾಗೆ ಬಂದಿದ್ದ. ಫ್ಲಾಟ್ಗೆ ಈ 3 ಸಹ ತೆರಳಿದ್ದಾರೆ. 2 ಮಾತ್ರ ವಾಪಸ್ ಬಂದಿದ್ರು. ಇವರೇ ಶಿಲಾಸ್ತಿ ರೆಹಮಾನ್ ಹಾಗೂ ಹಂತಕ ಅಮಾನುಲ್ಲಾ. ಇದರಲ್ಲಿ ಅಮಾನುಲ್ಲಾ ಅಂತ ಅಂದಾಜಿಸಲಾದ ವ್ಯಕ್ತಿ ದೊಡ್ಡ ಸೂಟ್ ಕೇಸ್ ಅನ್ನ ಹಿಡ್ಕೊಂಡು ಹೊರಗೆ ಹೋಗ್ತಾ ಇರೋದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಇದರಲ್ಲೇ ಅನಾರ್ನ ದೇಹವಿತ್ತು ಅಂತ ಕೂಡ ಪೊಲೀಸರು ಈಗಾಗಲೇ ಶಂಕಿಸಿದ್ದಾರೆ. ಫ್ಲಾಟ್ನೊಳಗೆ ಸಂಸದನ ಚರ್ಮವನ್ನ ಸುರಿದು ಗುರುತನ್ನ ಪೂರ್ತಿಯಾಗಿ ಅಳಿಸಾಕ್ಬೇಕು ಅಂತ ಸಣ್ಣದಾಗಿ ಕತ್ತರಿಸಿ ನಂತರ ಮೂಳೆಗಳನ್ನು ಸಹ ಸಣ್ಣದಾಗಿ ತುಂಡು ಮಾಡಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿದ್ದಾರೆ. ಇದೆಲ್ಲವನ್ನ ಕೂಡ ಈಗ ಆರೋಪಿ ಒಪ್ಕೊಂಡಿದ್ದಾನೆ. ಈತ ಸಿಕ್ಬಿದ್ದಿದೆ ಒಂದಿಷ್ಟು ರೋಚಕ. CCTVಯಲ್ಲಿ ಸಂಸದ ಅನಾರ್ ಹಾಗೂ ಓರ್ವ ಮಹಿಳೆ ಪುರುಷನೊಂದಿಗೆ ನ್ಯೂ ಟೌನ್ ಅಪಾರ್ಟ್ಮೆಂಟ್ ಒಳಗೆ ಪ್ರವೇಶ ಮಾಡ್ತಾ ಇರೋದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಒಳಗೆ ಹೋದ ನಂತರ ಇವರ ಹತ್ಯೆ ನಡೆದಿದೆ. ಹತ್ಯೆಗೆ ಕಾಂಟ್ರಾಕ್ಟ್ ಪಡೆದಿದ್ದಂತಹ ಜಿಹಾದ್ ಹವಾಲ್ದಾರ್ ಹಾಗೂ ಉಳಿದ 4 ಮೊದಲಿಗೆ ಸಂಸದರನ್ನ ಮಲಗುವ ಕೋಣೆಗೆ ಕರ್ಕೊಂಡು ಹೋಗಿ ತಲ್ದಿಂಬಿಂದ ಮುಖಕ್ಕೆ ಒತ್ತಿ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಅದಾದ ನಂತರ ಸಂಸದ ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಶವವನ್ನ ಅಡುಗೆ ಕೋಣೆಗೆ ತಂದು ಅಲ್ಲೇ ಅವನ ಗುರುತು ಸಿಗಬಾರ್ದು ಅಂತ ಆಯುಧಗಳಿಂದ ಚರ್ಮ ಸುಲಿದು ದೇಹವನ್ನ ಪೀಸ್ ಮಾಡಿದ್ದಾರೆ. ನಂತರ ಆ ತುಂಡುಗಳನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಕೊಂಡು ಮೂಳೆಗಳನ್ನು ಸಹ ಚಿಕ್ಕದಾಗಿ ಕತ್ತರ್ ಮಾಡಿಕೊಂಡು ಪ್ಯಾಕ್ ಮಾಡಿ ಬೇರೆ ಬೇರೆ ಗಾಡಿಗಳನ್ನ ಬುಕ್ ಮಾಡಿಕೊಂಡು ದೇಹದ ಪೀಸ್ಗಳನ್ನ ಆ ಪೀಸ್ಗಳಿದ್ದಂಥ ಚೀಲವನ್ನ ಕೋಲ್ಕತ್ತಾದ ಬೇರೆ ಬೇರೆ ಕಡೆ ಎಸೆದು ಹೋಗಿದ್ದಾರೆ. ಕೆಲವು ದೇಹದ ಭಾಗಗಳನ್ನ ಮನೆಯ ರೆಫ್ರಿಜಿರೇಟರ್ನಲ್ಲೇ ಇಟ್ಟಿದ್ದಾರೆ. ಆರೋಪಿಗಳು ಪ್ಲಾಸ್ಟಿಕ್ ಚೀಲದಲ್ಲಿದ್ದಂಥ ದೊಡ್ಡ ಸೂಟ್ ಕೇಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು CCTVಯಲ್ಲಿ ಈಗಾಗಲೇ ರೆಕಾರ್ಡ್ ಆಗಿದೆ. ನಾನು ಆಗಲೇ ಹೇಳಿದ ಹಾಗೆ ಇದೀಗ ಬೇರೆ ಬೇರೆ ಕಡೆ ಬಿಸಾಕಿರುವಂತ ದೇಹದ ತುಂಡುಗಳನ್ನ ಹುಡುಕೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.
ಸೊ ಗೈಸ್, ಇದ್ರಲ್ಲಿ ಶಾಕಿಂಗ್ ವಿಚಾರ ಅಂತಂದ್ರೆ ಕೊಲೆ ಮಾಡಿದವನು ಅವನಿಗೆ ಗೊತ್ತಿರೋನೆ ಬಿಟ್ರೆ ಅನ್ನೋನ್ ಪರ್ಸನ್ ಅಲ್ಲ. ಸೊ ನಮ್ಮನ್ನ ಕೊಲೆ ಮಾಡಬೇಕು ಅಂತ ಆಗಿರ್ಬೋದು, ಅಥವಾ ನಮ್ಮ ಕೆಟ್ಟದನ್ನ ಬಯಸೋರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಜೊತೆಯಲ್ಲೇ ಇದ್ಕೊಂಡು ಒಳ್ಳೆ ಪ್ಲಾನ್ಸ್ಗಳನ್ನ ಮಾಡ್ತಿರ್ತಾರೆ. ಸೊ ಎಲ್ಲರೂ ಕೂಡ ಕೇರ್ಫುಲ್ ಆಗಿರೋದು ಒಳ್ಳೇದು. ನಮಸ್ಕಾರ.